ಅಮ್ಮ ಇವಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳ. ನಾನು ನಿಜ ನೀವು ಬಂದ ಇಬ್ರು ಅದೇ ನಮ್ಮನೇಲಿ ಅದಂತೂ ಅಲ್ಲ. ನಾನು ಚಡ್ಡಿ ತೊಳೆದಾಗೆ ಈಗೆಲ್ಲ ಹೇಳ್ತೀಯಲ್ವಾ, ಎಂತದು ಅಲ್ಲ ಚಡ್ಡಿ ತೊಳಿ, ನಿನ್ನ ಗಂಡದ ಚಡ್ಡಿ ತೊಳಿ. ಒಂದು ನಾಚಿಕೆ ಬೇಕು ಅವಳಿಗೆ, ನಾಯಿಗೆ. ನೀನು ನಾಯಿ, ನೀನು ಬಾಯಿ ಹೊಡೆದಿದ್ದು ಕೆಟ್ಟದು. ನಮ್ಮ ತೂಲ ನೋಪಿ ಅಲ್ಲ ಬರ್ಕೊಂಡು ಪನ್ನೆರಡು ಬಾಬುಚಿ ಎಲ್ಲ ವಾದ ಮಾಡ್ಕೊಡ್ಸಿ ಸುಮ್ಮನೆ ವಾದ ವಾದ ಅಂದ್ರೆ ವಾಯ್ದಲೇಕ ಮಾಡ್ಕೊಳ್ಳಿ ಅಂದ್ರೆ ಯಾರು ನಿಜ ನನ್ನ ಮುಗ್ಗುರು ಬಂದಂಗೆ ನಾಯೋಗ ಬನ್ನಿ. ಇವನು ಸನ್ನು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವಾಗ ನಾನು ಮತ್ತು ಅಕ್ಕ ಸೇರಿ ಮುನ್ನುಗೆ ಮತ್ತು ಮಮ್ಮಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವ್ರು ಒಳಗಿದ್ದಾರೆ, ಅಮ್ಮ ಬಟ್ಟೆ ಒಣಗಾಗ್ತಿದ್ದಾರೆ, ಅದಕ್ಕೆ ಮೆಲ್ಲ ಮಾತಾಡ್ತಿದ್ದೀವಿ. ಈ ಪ್ರ್ಯಾಂಕ್ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ ಆಗುತ್ತೆ ಅಂತ ನೋಡಿ. ನಮ್ಮ ಪ್ರ್ಯಾಂಕ್ ಸಕ್ಸಸ್ ಆದರೆ ಖುಷಿ ಆಗುತ್ತೆ. ಬಟ್ ನನಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಹೆಂಗೆ ಕಂಟ್ರೋಲ್ ಮಾಡ್ಕೋತೀನಿ ಅನ್ನೋದೇ ನಂಗೆ ಭಯ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಓತಮ್ಮ ಬಾರ್ಬಿ ಎಷ್ಟು ಶೋಕ ಅಲ್ಲ ಬಾರ್ಬಿ. ಕ್ಯೂಟ್ ಬಾರ್ಬಿ. ಮುನು ಮುನು ಆಟ ಆಡ್ತಿದ್ದೀರಾ? ಸಾಕು ಬನ್ನಿ ಇಲ್ಲೇ ಕೂತ್ಕೊಳ್ಳಿ. ಯಾವಾಗಿಂದ ಆಟ ಆಡೋದೊಂದೇ ಕೆಲಸ. ఎక్కడికో గొప్పందేం లేదు. అయ్యో ఆ ఫోన్ ಅನ್ನೇ ಬಿಸಾಡೋದೊಂದೇ ಕೆಲಸ ನಿಮಗೆ. ಫೋನ್ ಅಂದ್ರೆ ಸಾಕು, ನಾವು ನಮ್ಮ ಜೊತೆ ಮಾತಾಡಿ. ಫೋನ್ ತೆಗೀರಿ, ಫೋನ್ ಬೇಡ. ಫೋನ್ ತೆಗೀರಿ, ದೋಸೆ ತೆಗೀರಿ. ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ಎಡಿಟಿಂಗ್ ಮಾಡಿ. ಎಡಿಟ್ ಬೇಕಾದ್ರೆ ಮಾಡಿ, ಎಷ್ಟೊತ್ತಿಗೆ ಆಟ ಆಡ್ತಾನೆ ಇರ್ತೀರಲ್ಲ. ಬಾರ್ಬಿ ಪಾಪ ಅದಕ್ಕೆ ಶೆಕೆ ಆಗ್ತದಂತಲ್ಲ ಬಾರ್ಬಿಗೆ. ಕೇಳೋದಿಲ್ಲ ಕಿವಿಗೆ. ಎಂತ ಫೋನ್ ಮಕ್ಕಳೇ ಅಪ್ಪ. ನನ್ ಬೋರ್ ಆಗುತ್ತ. ಜಾಸ್ತಿ ಫೋನ್ ನೋಡ್ಬಾರ್ದು ದೇವ್ರೆ, ಮತ್ತೆ ಸ್ಪೆಕ್ಸ್ ಹಾಕೊಳ್ಬೇಕಾಗುತ್ತೆ. ನಿಜ ಇವಾಗ ಫೋನ್ ನೋಡಿಲ್ಲ ಅಂದ್ರೆ ಎಡಿಟ್ ಮಾಡೋರು ಯಾರು, ಕಮೆಂಟ್ಸ್ ಗೆಲ್ಲ ರಿಪ್ಲೈ ಮಾಡೋರು ಯಾರು? ಅದಕ್ಕೆ ಒಂದು ಟೈಮ್ A few minutes later. ನೀರು ಸಿಕ್ಕಿಲ್ವಾ? ಅಮ್ಮನು ಬೆಳಗ್ಗೆಯಿಂದ ಜೊತೆಗೆ ಇಲ್ಲ. ಓಡಾಡ್ತಾ ಇದ್ದಾರೆ, 20 ಸಲ ಓಡಾಡ್ತಾರೆ. ನೀವು ಬರದೇ ಇಲ್ಲ ಅವರಿಗೆ, ಬರದೇ ಇಲ್ಲ ಅವರಿಗೆ ಅಂತಾರೆ. ನೋಡಿದ್ರೆ ಅಮ್ಮನೇ ಒಟ್ಟಿಗೆನೆ ಚಡ್ಡಿ ದೇಕ್ಕದಿದ್ದಾನ ಚಡ್ಡಿ ದೇಕ್ಕ ಸನ್ನಿ ಅದೇ ಇರ ಚಡ್ಡಿ ದೇಕ್ಕ ಸತ್ಯವನ್ನ ಯಾರುಂಡು ಅಮ್ಮ ಅಲ್ಲಿತ್ತುಂಡ ಇದ್ರೆ ಏನ್ ಗೊತ್ತಾ ಅಲ್ಲಿ ಕಾಚು ತೊಳಿಲಿಕ್ಕೆ ನಿಮ್ಗೆ ಸನ್ನಿಯ ನಾನೇನು ಮಾಮೂಲಿ ಇಟ್ಬಿಟ್ಟು ಬಂದೆ. ಆಮೇಲೆ ಸತ್ಯ ಹೇಳ್ತೀನಿ ಯಾಕೆ ಅಂದ್ರೆ ಏನ್ ಗೊತ್ತಾ, ಇದು ಅಲ್ಲಮ್ಮನು ಎಂತವನು ನಿಮ್ಗೆ ಸ್ನಾನ ಮಾಡ್ಬೇಕಾದ್ರೆ ಚಡ್ಡಿ ತೊಳಿದ್ರೆ ಏನಾಯ್ತು ಇವಾಗ? ಸ್ನಾನ ಮಾಡ್ಬೇಕಾದ್ರೆ ಚಡ್ಡಿ ತೊಳಿಲಿಕ್ಕೆ ಆಗುದಿಲ್ಲ ನಿಮಗೆ. ನಾವ್ ಇವಾಗ ತಾನೇ ಹೋಮ್ ಟೂರ್ ವ್ಲಾಗ್ ಮಾಡಿದ್ವಿ ತಾನೇ. ಅಲ್ಲ ನೀನ್ ತೆಗೆದು ತೊಳ್ದಾಕಿದ್ರೆ ನಾನಿಲ್ವಾ? ಅಲ್ಲಿ ತೊಳೆದ್ರೆ ಏನಾಗುತ್ತೆ, ಅಲ್ಲಿ ಇತ್ತು ಸೈಡಲ್ಲಿ ತೊಳ್ದೆ ಅಥವಾ ಅವ್ರ ಹೆಂಡತಿ ಇದಾಗಲ್ಲ, ನಾನೇ ನೀ ಇದೇ ಲೆಕ್ಕದಾಡ್ತಾನ ಅಲ್ಲಮ್ಮ. ಅದ್ರಲ್ಲಿ ನಾನೇನು ನಿಮಗೆ ಅಷ್ಟೇ. ಒಂದ್ಸಲ ಮೊನ್ನೆ ಬಂದು ಹೋಗಿದ್ರಲ್ಲ, ಗೊತ್ತಾ ಬಾತ್ರೂಮ್ಗೆ ಸ್ನಾನ ಮಾಡಿದ್ರೆ ಸಾಕು ಆ ಮನೆಗೆ ಕೇಳ್ತದೆ. ಅಲ್ಲ ತೊಳೆದ್ರೆ ಎಂತದ್ದು ಬೈಯೋದಲ್ಲ ಅದಕ್ಕೆ. ಅಲ್ಲ ಸ್ನಾನ ಮಾಡಿ ಅವರಿಗೆ ತೊಳೆದಿರ್ಲಿಕ್ಕೆ ಆಗುದಿಲ್ಲ ನಿಮಗೆ. ನೀನೇ ತೆಗೆದು ತೊಳೆದಿಟ್ಟಿದ್ದು ಇದಾಯ್ತು. ದೆಕ್ಕದಾಡ್ತಾನೆ ಚಡ್ಡಿ ದೆಕ್ಕದ ಆದಾಪು ನಮ್ಮ ತೂಲೆ ದೆಕ್ಕದಿದ್ದ ಪಾಂಡದ ಆದಾಪು ಅಲ್ಲ ಸೈಡ್ ತಿಂತೇರು ಅವಳು ತೊಳೆದಿಟ್ಟಿದ್ದಾಳೆ. ಅದಕ್ಕೆ ನಾನು ತೊಳೆದಿಡುದಿಲ್ವಾ? ಅದ್ರಲ್ಲಿ ಏನಿದೆ ಇವಾಗ ತೊಳೆದ್ರೆ? ನಾನೇನು ನಿಮಗೆ ಸಹ ಚಡ್ಡಿ ತೊಳೆದಾಕ್ಲಿಕ್ಕೆ ಆಗುದಿಲ್ಲ ಸ್ನಾನ ಮಾಡಿದ ತಕ್ಷಣ. ನಮ್ಗೆ ನಾನು ಬ್ಲಾಗ್ಗೆ ಬೇಗ ರೆಡಿ ಆಗಿ ಬಂದೆ ಅಮ್ಮ.
ಬ್ಲಾಗ್ ಹಿಡಿತಿದ್ದೆ ತಾನೇ ಇಷ್ಟೊತ್ತು ನಾವು, ನೀವೇ ನೋಡಿದ್ರಿ ಅಮ್ಮ ಇವಳೆಲ್ಲ ಹೋಮ್ ಟೂರ್ ಬ್ಲಾಗ್ ಮಾಡೋಣ ಅಂತ ಹೇಳುದಲ್ಲ. ಮಾಡಿದ್ದು. ನಾನು ಹೇಳ್ತಾ ಇರೋದಕ್ಕೂ ನನ್ನ ಜೊತೆ ಏನು ಟೆನ್ಷನ್ ಮಾಡೋದಿಲ್ಲ, ಅದು ಕಮ್ಮಿ. ನಿಮ್ದು ಅವರೊಟ್ಟಿಗೆನೆ ನನ್ನ ಬೆಸ್ಟ್ ಫ್ರೆಂಡ್. ನನಗೆ ಮುಂಚೆ ಸ್ಟಾರ್ಟಿಂಗ್ ಫ್ರೆಂಡ್, ಎಷ್ಟೊತ್ತಿಗೆ ಅವ್ರ ಜೊತೆನೆ ಮಾತಾಡ್ಕೊಂಡಿರೋದು. ಅಲ್ಲ ನಾನು ಚಡ್ಡಿ ತೊಳೆದಕ್ಕೆ ಈಗೆಲ್ಲ ಹೇಳ್ತೀಯಲ್ವಾ, ಎಂತದು? ಅಲ್ಲ ಚಡ್ಡಿ ತೊಳಿ, ನಿನ್ನ ಗಂಡದ ಚಡ್ಡಿ ತೊಳಿ. ಮದ್ವೆ ಆದ್ಮೇಲೆ ಹೇಳ ಆಯ್ತಾ, ಸುಮ್ನೆ ಇಲ್ಲದೆ ಹೇಳ್ಬೇಡ. ಇವ್ ಗಂಡ 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 ಅಂತ ರಕ್ಕಸಿದ ಮಾಡ್ತಾಳೆ ಅಮ್ಮ. ಯಾವ್ದು ಗಂಡ ಗಂಡ ಗಂಡ. ಮದ್ವೆಗಿನ ಮುಂಚೆ ಹಿಂಗೆ ಆಡ್ತಿದ್ರ? ಇವಾಗ ನಾನು ಇದ್ದೀನಿ, ನಾನ್ ತೊಳಿಬೋದಲ್ವಾ? ತೊಳಿಬೇಕಿತ್ತಲ್ವಾ? ಅಲ್ಲಿ ಫಸ್ಟ್ ಇಟ್ಟಿದ್ದೆ ಅಲ್ಲ, ಅಲ್ಲಿ ಸೈಡ್ ಅಲ್ಲಿ ಇದ್ದಾಗ ನಮ್ಮವ್ರದಲ್ಲ, ನಾನು ಏನು ಬೇರೆ ಥಿಂಕ್ ಮಾಡಿಲ್ಲ ಆಯ್ತಾ, ನಮ್ಮವ್ರದ ನೀವೇ ಸರಿನಾ ತಪ್ಪ? ಏನ್ ಸರಿ ಅಂತಪ್ಪ, ನನಗೆ ಏನ್ ಹೇಳ್ಬೇಕಂತ ಗೊತ್ತಾಯ್ತಲ್ಲ. ಅವ್ರು ನೋಡಿದಾರೆ ಪಾಪ, ಗಲೀಜಾಗಿತ್ತು ಅಂತ ಹೋಗ್ತಿದಾರೆ ಅನ್ಸುತ್ತೆ. ಬಿಡ್ವಾ, ನೀವು ಅದಕ್ಕೆ ಸಪೋರ್ಟ್ ಅಂತ ಅಲ್ಲಮ್ಮ. ಅಲ್ಲ ನಿಮ್ಗೆ ನಾಚಿಕೆ ಬರ್ತದೆ, ನಿಮ್ಮ ಚಡ್ಡಿ ಅವಳು ಮುಟ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗುದಿಲ್ಲ? ಇದು ಬೇಡ, ಅದು ನೀನು ಸ್ನಾನ ಮಾಡೋದು ನೀನೇ ಹೋಗಿ. ಒಂದ್ಸಲ ಮೊನ್ನೆನು ನನ್ನ ಕೈಗೆ ಸಿಕ್ಕಿತು, ನಾನು ಅವರೆಲ್ಲ ಬೇರೆ ಯಾರು. ನಿಮ್ಮ ಹೆಂಡ್ತಿದ್ದಾರೆ ಸರಿ, ಹೌದು. ನಾನು ನೀನ್ ಹೋಗಿದ್ಯಾ ಅಂತ ಇದ್ ಮಾಡ್ದೆ. ನೀನ್ ಹೋಗಿಬೋದಾಗಿತ್ತು ತಾನೆ. ನಾನು ಇವಾಗ ಹೋಗ್ಲಿಕ್ಕೆ ಅಂತಾನೆ ಹೋಗಿದ್ದು. ಹೋಗ್ಲಿಕ್ಕೆ ಅಂತ ಎಷ್ಟೊತ್ತಾಯ್ತು ಹೋಗಿಕ್ ಹೋಗಿ? ನಾನು ಸ್ನಾನದಿಂದ ಬಂದಿದ ತಕ್ಷಣ ನೀನ್ ಹೋಗಿಬೋದಾಗಿತ್ತು ತಾನೆ. ನೀವು ಸ್ನಾನದಿಂದ ಬಂದು ನಾನು ಮುಖ ತೊಳಿಲಿಕ್ಕೆ ಅಂತ ಹೋದ, ಸೈಡ್ ಅಲ್ಲಿ ಇತ್ತು. ಆಯ್ತು, ತೊಳ್ದೆ ಅಷ್ಟೇ. ಇಷ್ಟೊಂದ್ ಜಗಳ ಆಯ್ತಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ ಅದನ್ನ ತೊಳ್ದ್ರೆ ಏನಾಗುತ್ತೆ? ಬಾತ್ರೂಮ್ ಎಲ್ಲ ತೋರಿಸ್ತಾರಲ್ಲ, ಅದಕ್ಕೆ ಅವಳು ಕ್ಲೀನ್ ಮಾಡಿದಾಗಿರ್ಬೇಕು. ಅಲ್ಲ ನೀನೇನು ನಾಚಿಕೆ ಆಗುದಿಲ್ಲ? ಅದ್ರಲ್ಲಿ ಏ ಮಾ, ಹೋಮ್ ಟೂರ್ ಬ್ಲಾಗ್ ಮಾಡ್ತೀವಲ್ವಾ, ಅದ ಸಹಿ ಆಗುತ್ತೆ ಅಂತ ತೊಳೆದ್ರಂತೆ. ಅದ್ರಲ್ಲಿ ಏನಿದೆ? ಅದನ್ನ ಕೊಡ್ತಾರೆ. ನಿನ್ನ ಗಂಡ ಆಗಿದೆ, ಮದ್ವೆನೇ ಆಗಿಲ್ಲ ಅಂತ ಚಿನ್ನ. ಒಂದು ಎಂತ ಎಂತ ಗೊತ್ತುಂಟಾ? ಫಾರ್ ಎಕ್ಸಾಂಪಲ್ ಐತೆ ನಾಗ ಗೊತ್ತುನಮ್ಮ, ಯಾನ್ ನಿನ್ನ ಗಂಡನ ಚಡ್ಡಿ ತೆಕ್ಕು ಗಂಡ ಮದುವೆ ಆಯ್ಬೇಕಪ್ಪ, ಇತ್ತೇನೆ ಪನ್ನೊಂದು ಇಂಕ್ಲ ಬೆಚ್ಚಾಗ ಏಪತ್ತುಂಡು ಗಂಡ ಆನಂದ ವಿಷಯನೇ ಅಮ್ಮ. ಏಪತ್ತುಂಡಲ್ಲ ಮದುವೆ ಆವಂದ್ರೆ ಇದಕ್ಕೆ ಏಪರ ಶೀಶಿ ಇದಕ್ಕೆ ಪಾದಿರ ಸರಿ ಬರ್ಪು ಜಾಲ ಪಲ್ಲೆ ಅಷ್ಟು ಏಪತ್ತುಂಡು ಯಾರನ್ನ ಅದ್ಯಾನದಮ್ಮ ಬಂಡೆ ಏನಿತ್ತಿನ ಚಡ್ಡಿ ಇಂಬಲ್ದ ಇದಕ್ಕೆ ಗಾಡ್ತಾನ ನಿಮ್ಗೆ ಹೇಳಕ್ ಬಾಯ್ ಯಾವತ್ತು ಅಷ್ಟೇ. ತಲೆನೋವು ಬರ್ಸ್ತೀರಪ್ಪ. ನೀವು ಮಾಡಿದ್ದು ಬಾರಿ ಸರಿನೇ, ಚಡ್ಡಿ ಎಲ್ಲ ತೆಗ್ದು ಹೇಳ್ತಿಲ್ವಾ, ಹೋಮ್ ಟೂರ್ಗೋಸ್ಕರ ನಾನ್ ಬೇಗ ಇದ್ದಿದ್ದು. ಹೋಮ್ ಟೂರ್ಗೆ ಪಾಪ ಗಲೀಜ ಕಾಣುತ್ತೆ ಅಂತ ಅವ್ರು ಬೇಗ ಹೋಗ್ತಿದ್ದು ಅಷ್ಟೇ. ಅದ್ರಲ್ಲಿ ಏನಾಯ್ತು? ಸ್ನಾನ ಮಾಡಿದ ತಕ್ಷಣ ಚಡ್ಡಿ ದೊಡ್ಡಾಗ್ಬೇಕು ಏಸಿಗೆ. ಅಲ್ಲ ಇಷ್ಟು ದೊಡ್ಡ ನಿಜ. ಅವರಿಗೆ ಸುಮ್ಮನೆ ಬೈಬೇಡ ಪಾಪ. ಅವರಿಗೆ ಸರಿ, ಅವ್ರಿಗೆ ಬೈದ್ರೆ ನೀನ್ ತಕ್ಕಿ ತೊಳ್ದಾಕಿದ್ದು? ಅಲ್ಲ ತೊಳೆದಲ್ಲಿ ಏನ್ ತಪ್ಪಿದೆ ಅಂತ ಕಾಚ ಎಲ್ಲ ತೊಳ್ದಾಕುದು. ನಾನ್ ಬೇರೆ ಥಿಂಕ್ ಮಾಡಿ ತೊಳ್ದಿಲ್ಲ ಆಯ್ತಾ, ನಮ್ಮವ್ರಂತ ಹೇಳಿ ನಾನು ನಿಮ್ಮವ್ರಂತೇನೆ. ಹೌದು, ನಾನು ಅದಕ್ಕೆ ಅಂತ ಹೇಳಿದ್ರೆ ನಾನ್ ತೊಳ್ದಾಕುದಿಲ್ವಾ? ಇನ್ಸಲ್ಟ್ ಮಾಡಬೇಡ. ಎಂತ ಇನ್ಸಲ್ಟ್ ಮಾಡಬೇಡ ಅಂದ್ರೆ ಎಲ್ಲ ಕಾಚ ಆವತ್ತ ತೊಳಿಲಿ ಕೊಡಿ. ನೋಡಿ ಅಮ್ಮ ಹಿಂಗ್ ಹೇಳೋದು. ಎಂಚಿನ ಪಾತ್ರೆ ಆತರ ಹೇಳ್ತಾರೆ ಪಾತ್ರೆ ಗೊತ್ತಿತ್ತು ನಿಜ. ಮುಂಚೆ ತೆಕ್ಕದ ಪಾಠದ ಆದೋಂಡಮ್ಮ ಬಿಟ್ಟು ಇದು ಗಲೀಜು ತೋಜಿನ ನಮ್ಮ ಯಾರು ಬೇರೆ ಥಿಂಕ್ ಮಾಡ್ತದಷ್ಟೇ. ಅಲ್ಲ ಇವಾಗ ನಾನು ತೊಳಿಲಿಕ್ಕೆ ಅಂತಾನೆ ಹೋಗಿದ್ದಮ್ಮ. ಯಾರ ಮಾಡಿ ತಪ್ಪು ಅಂತ ನಮ್ಗೆ ಹೆಂಗ್ ಹೇಳಕ್ಕಾಗುತ್ತೆ? ಇವಾಗ ಫಸ್ಟ್ ಮೈನ್ ಮಾಡಿ ತಪ್ಪು ನೀವೇ. ಅದಕ್ಕೆ ನಾನು ಇವಾಗ ಸೈಲೆಂಟ್ ಆಗಿರೋದು. ನೀನು ಅವರಿಗೆ ಸಪೋರ್ಟ್ ಅಂತ ಹೇಳ್ಬೇಡಿ. ಯಾರು ಸರಿಯಾಗಿ ಮಾಡಿದ್ರೆ ನಾನು ಅದಕ್ಕೆ ಹೇಳೋದು ಸಪೋರ್ಟ್. ನನಗೆ ರೈಸ್ ಆಗುತ್ತೆ ಸಪೋರ್ಟ್ ಸಿದಾಗಲ್ಲ ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ದೆ. ನಾಯಿ ತರ ಹೇಳ್ಬೇಡ. ಅಲ್ಲೆಲ್ಲ ಕೇಳಲ್ಲ. ನೀವ್ ಹೇಳಿ ತೆಕ್ಕನ ತಪ್ಪತ್ತ? ಯಾಕೆ ತಪ್ಪು? ನಾನ್ ತೊಳೆದಿಲ್ಲ ಮೊನ್ನೆ ಅಲ್ಲಿ. ನೀವು ತೊಳೆದ್ರ? ನಾನು ತೊಳೆದಿದ್ದೇನಲ್ಲ. ತೊಳಿಲಿಕ್ಕೆ ಅವರಿಗೆ ಸನ್ನಿ ಮೊನ್ನೆ ಏನ್ ಗೊತ್ತಾ, ಮೊನ್ನೆ ಬಂದೋದ್ರಲ್ಲ ಅಲ್ಲಿ. ಫಸ್ಟ್ ಮೊಬೈಲ್ ಕಿತ್ತು ಬಿಸಾಕಿ ಅಂತೆ. ಆಟ ಆಡುದು ಒಂದೇ ಗೊತ್ತು. ಅಹಂಕಾರ. ಅಯ್ಯೋ ರಾಕ್ಷಸಿ ತರ ನಾಡುದಪ್ಪ. ಎಂತ ಇರೋದು ಇಷ್ಟು ಚಿಕ್ಕ, ಎಂತ ರಾಕ್ಷಸಿ ತರ. ಅರ್ಜೆಂಟ್ ಆಗಿ ಅಮ್ಮ ನಾನು ರೆಡಿ ಆದೆ ಅಂತ ಮಾಡಿದ್ದಷ್ಟೇ. ಇಲ್ಲ ಅಂದ್ರೆ ನಾನು ಸಣ್ಣ ಯಾವಾಗ್ಲೂ ಹೇಳ್ತಾ ಇದ್ದೆ. ಸಣ್ಣಗೇನೆ ಹೇಳ್ತಾ ನಿನ್ನ ಅಣ್ಣ ಹಿಂಗ ಪಂಪುನೇ ಇಚ್ಚ. ನಮ್ಮನೇಲಿ ನಾನು ತೊಳೆಯಲ್ವಾ ಅದನ್ನ? ನಿಮ್ಮನೆ ತೊಳಿತೀರಿ, ಇಲ್ಲಿ ಅಂತ ನಿಮಗೆ ಇದು ತೊಳಿಲಿಕ್ಕೆ ಬೆನ್ನು ಬಗ್ಗೋದಿಲ್ಲ. ಇಲ್ಲ ಇನ್ನೊಂದು ತೊಳಿತಾನೆ, ಅದಕ್ಕೆ ನಿಮ್ ಗಲಾಟೆ ಅತ್ತಮ್ಮ ಆತನ ಪೂರ ಪನೆರ ಬಲ್ಲಿ ಏನ್ ಬರುಂತ ನೀನ್ ಏನಕ್ ಮಾಡ್ತೀಯಾ? ಅಲ್ಲಮ್ಮ ಆತರ ಹೇಳೋದೊಂದು ಸಣ್ಣ ಪುಟ್ಟದಕ್ಕೆಲ್ಲ ಇದ್ರ ಅಲ್ಬೇಡ. ನಿನ್ ಕಣ್ಣೀರಿಗೆ ವ್ಯಾಲ್ಯೂ ಇರ್ಬೇಕು.
ಅವಳಿಗೆ ಇಬ್ರು ಸಪೋರ್ಟ್ ಇವ್ರಿಗೆ ಅವಳು ಸಪೋರ್ಟ್ ಅಂತಲ್ಲ ಆಯ್ತಾ. ಸಪೋರ್ಟ್ ಅಂತ ಅಲ್ಲ, ಮತ್ತೆ? ಇವಾಗ ನನ್ ಕಾಚೆ ಹೋಗ್ದವ್ರೆ ಅವರು ನನಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವು ಹೋಗಿಬೇಕಾಗಿತ್ತು ಅದಕ್ಕಿಂತ ಮುಂಚೆ ಅಂತ ನಾನ್ ನಿಮ್ ಹತ್ರ ಜಗಳ ಆಡ್ಬೇಕು. ಯಾರು? ನಾನು ಹೋಗಿಲಿಕ್ಕೆ ಅಂತಾನೆ ಹೋಗಿದ್ದು. ಅದೇ ಇಷ್ಟೊಂದು ಏನ್ ಮಾಡ್ತಿದ್ವಿ? ಬ್ಲಾಗ್ ಮಾಡ್ತಿದ್ವಿ ತಾನೆ, ನಾನು ಮತ್ತೆ ಹೆಂಗ್ ಕಾಚೆ ಹೋಗಿದ್ವಿ? ಸ್ನಾನ ಮಾಡ್ಬೇಕಾದ್ರೆ ತೊಳಿಲಿಕ್ಕೆ ನೀನ್ ಕೈ ಇಲ್ವಾ? ಕೈ ಇದೆ, ಬಟ್ ಅದ್ರ ಬ್ಲಾಗ್ ಹಿಡಿದಕ್ಕೆ ಕೈ ಬೇಕಲ್ಲ, ಅದಕ್ಕೆ ಹೋಗಿತ್ತು. ಕಾಚದೊಳಗೆ ನಿಮ್ಮ ಕೈ ಹೋಗುತ್ತೆ. ನೋಡಿ ಒಂದು ಮಾತಾಡ್ಲಿಕ್ಕೆ ಜಾಸ್ತಿ ವಾದ ಮಾಡಬೇಡಮ್ಮ. ನೀನ್ ಇಷ್ಟೊಂದು ವಾದ ಮಾಡ್ತಿದ್ದ? ನೀವ್ ಮಾಡ್ತಿದ್ದೀರಾ? ನೀವ್ ತಪ್ಪು ಮಾಡಿದಕ್ಕೆ ನಾ ಮಾಡ್ತಿರೋದು. ಅದೇ ಹೇಳ್ತಿಲ್ವಾ, ಒಂದು ತಪ್ಪನ್ನ ಹಿಡ್ಕೊಂಡು ಈ ತರ ಎಲ್ಲಾರ ಹತ್ರ ಮ್ಯಾಟ್ರ್ ತಗೊಂಡ್ ಬಂದಿರೋದೇ ಇವಾಗ ನೀನು. ಅಲ್ಲ ಇದ್ದ ನಾನು ಕಾಚ ಹೋಗಿಲಿಕ್ಕೆ ಅಂತ ಬಾತ್ರೂಮ್ ಹೋದೆ ಅಮ್ಮ. ಏನಾಗ್ಬೇಕು ಸರಿ ಇದ್ದ ಮನೆಯವ್ರು ಕಾಚ ವಾಷಿಂಗ್ ಮಿಷಿನ್ ಹಾಕಬೇಡ. ಇದ್ದ ಮನೆಯವ್ರದೆಲ್ಲ ಚಟಿ ತಗೊಂಡಿರು. ಸರಿ ಇಲ್ಲ, ನನ್ನ ಕಾಚ ನಾನು ಹಾಕಿದ ಅಡಿ ಹೋಗಿದ್ಯಾ? ಹೋಗಿದ್ಯಾ? ನಿಮ್ಮದ್ ಮಾತ್ರ ಹೋಗಿದ್ದಾಳೆ. ಯಾಕೆ ಹೇಳಿ? ಹೋಗಿದ್ದೀನಿ. ಸರಿ ಹೋಗಿದ್ದೀನಿ ಹೇಳಿ, ಇವಾಗ ಹೇಳು. ಹೋಗಿದ್ದೀನಿ ತಂಗಿ ಎಲ್ಲ ಹೋಗಿದ್ದೀನಿ. ಇವಾಗ ಬಾ ಮುಚ್ಚೋಡ್ತೀನಿ, ಹೋಗಿ ಬಾ. ಅಕ್ಕದವಳೆ ಎಷ್ಟೇ ಅಸಹ್ಯವಾಗಿ ಹೇಳ್ತಾಳೆ ನೋಡಿ ಅಮ್ಮ. ಒಂದು ಚಡ್ಡಿ ತೊಳೆದಕ್ಕೆ ಇಷ್ಟೆಲ್ಲ ಹೇಳ್ತಾಳೆ ಅಂದ್ರೆ ನಿಮ್ಗೆ ಹೇಳಿಕೆ ಆಗಲ್ಲ. ನಿಮ್ದು ಭಯ ಇಲ್ಲ ಸತ್ಯ, ನಿಮ್ದು ಭಯ ಇಲ್ಲ ಅಮ್ಮ ನೋಡಿ, ನಿಮ್ದು ಭಯ ಇಲ್ಲ. ಅದು ಸತ್ಯ ಹೇಳ್ಬೇಕಂದ್ರೆ ನೀವು ಹೇಳಿಕೆ ಆಗ ಎಷ್ಟೊತ್ತಿಗೆ ಹುಡುಗ ಅಂತ ಅಮ್ಮ. ಸರಿ ಹೇಳಿ ಒಂದ್ಸಲ ನಂಗೆ ಸತ್ಯಮ್ಮ, ಇನ್ನೊಂದ್ಸಲ ಅವಳು ಆತರ ನಾನು ನಿಜ ಇರೋದೇ ನಾನು ಸತ್ಯ ಇರಲ್ಲ. ನಾನ್ ಬಂದಲ್ಲ ಇಲ್ಲಿ ಜಾಗ ಆಗುದು. ನೀನೆಂತ ನೀ ಬೇಗ ಮದುವೆ ಯಾರಾದ್ರೂ ಮನೆಯವ್ರು ಕೇಳಿಸ್ಕೊಂಡ್ರೆ, ಯಾರಾದ್ರೂ ಮನೆಯವ್ರು ಕೇಳಿಸ್ಕೊಂಡ್ರೆ ಅಕ್ಕ ಸಂತಾನ ಅವಳು ಹೇಳ್ತಾಳಲ್ವ, ನನಗೆ ಎಷ್ಟು ಹರ್ಟ್ ಆಗ್ಬೇಡ. ಇದ್ಯಮ್ಮ ನೀವು ನನ್ನ ತಲೆ ತಿನ್ಬಿಡ್ತಾರೆ ಅವರು. ಅಮ್ಮನಿಗೆ ಹೇಳಿಕೆ ಆಗಲ್ಲ. ತಲೆ ತಿಂತಾರ ಮೇಲೆ ಅಮ್ಮನಿಗೆ ಹೇಳಿಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಒಳಗಡೆ ಕುತ್ಕೊಂಡಿರೋದಕ್ಕೂ ಬಿಡಲ್ಲ, ನೋಡಿ ಈಚೆ ಕರೆದ್ಬಿಟ್ಟು ಮಕ್ಕ ನೀನ್ ಅಲ್ಲಿ ಬಾ, ಅಲ್ಲಿ ಬರಲ್ಲ. ಅದು ನೀ ಕೇರ ನಿಕ್ ನಾಯ ಆತ ಅಧಿಕ ಪ್ರಸಂಗ ನನ್ನಷ್ಟೇಗೆ ನಾನು ಇದ್ದೆ ಅಲ್ವಾ. ನೀನ್ ಯಾಕಾದ್ರೂ ಕಾಚ ಬಿಟ್ಟೇನೆ ಅಲ್ಲ ನಮ್ಮ ತೂಲ ನೋಡ್ಪೇನೆ ಬಟ್ ನೋಡಿ ಪನ್ನೆರಡು ಬುಚ್ಚಿಲೆ ಎಲ್ಲ ವಾದ ಮಾಡ್ಕೊಡ್ಸಿ ಸುಮ್ಮನೆ ವಾದ ಇಂಟೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಯಾರು ನಿಜ ನಾನು ಮುಗುರು ಬಂದಾಗ ನಿಪ್ಪುನ ನಾಯೋಗ ಬನ್ನಿ. ದೊಡ್ಡ ಜಗಳ ಇವಾಗ ಮದುವೆ ಹೋಗು ಅಂತ ಬರೋದೇ ಅಪರೂಪಕ್ಕೆ ಈ ತರ ಹೇಳೋದು. ಇಲ್ಲ ಮನೆಯಿಂದ ಆಚೆ ಹೋಗೋದಲ್ಲ, ಏನೋ ಇದು ಒಂದಕ್ಕೆ ಆಚೆ ಹಾಗೆ ನಾನು ಏನಕ್ಕಾದ್ರೂ ಕಾಚೆ ಹೋಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಇವಾಗ ಅನಿಸ್ತಿದಲ್ಲ, ಅದನ್ನ ಅವಾಗ್ಲೇ ಮಾಡ್ತಿದ್ರೆ ಇಷ್ಟೆಲ್ಲ ಹೇಳ್ತಾಳೆ ನಿಜ ನಂಗೆ ಗೊತ್ತಿಲ್ಲ. ಏನಪ್ಪ ಹೋಗಿ ಹೇಳ್ತಿದ್ಯಾ? ನಿಂದೇನ್ ತಪ್ಪಿಲ್ಲ, ನನ್ ತಪ್ಪು ನಾನ್ ತಾನೇ ಹೇಳ್ಬೇಕು. ನೀನೇನು ಕಲ್ತಿದ್ಯಾ? ನಾನ್ ಇವಾಗ ಬಿಟ್ಟು ಬಂದಿರೋದಕ್ಕೆ ತಾನೆ. ನನ್ನ ಕಾಚೆ ಹೋಗಿದ್ದಾಳ ಅವಳು. ಹೋಗಿದ್ದಾಳೆ ಇವ್ರದಲ್ವಾ, ಅದಕ್ಕೆ ಚಿಕ್ಕ ನಾನು ಆಗಿದ್ದೆ ನೋಡಿ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಇರೋದು ಫ್ಯಾಕ್ಟ್ ಹೇಳೋದು. ಈಗ ಇಷ್ಟು ಚಿಕ್ಕ ವಿಷಯ ಇಷ್ಟು ಉದ್ದ ಮಾಡ್ತೀರಿ, ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ವಾ ಆಚೆ ಹೋಗ್ಲಿಕ್ಕೆ? ನಾನು ಕಿರಿಸ್ತೀನಿ, ನನ್ ಬಾಯಿ ನನ್ನ ಇಷ್ಟ. ಅವ್ಳು ಮಾಡಿ ನೀವು ಆಮೇಲೆ ನಿಮಗೆ ಹೇಳಿ ಆಗೋದಿಲ್ವಾ? ಅಮ್ಮ ನೋಡಿ ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ. ಸೈಲೆಂಟ್ ಆಗಿದ್ದೀನಿ, ಸುಮ್ಮನೆ ಇರೋ ಕೇಳ್ರಿ. ಅಮ್ಮ ನೋಡಿ ಇಷ್ಟು ಚಿಕ್ಕ ವಿಷಯ ನಾನ್ ತಪ್ಪು ಮಾಡಿದ್ರೆ ಅಷ್ಟು ಚಿಕ್ಕ ವಿಷಯ. ನೀನ್ ಇಲ್ಲಿ ಬಾ ಹೋಗೋಣ ಸುಮ್ಮನೆ ಮಾತಾಡ್ಕೊಂಡಿದ್ದೀನಿ. ಅಮ್ಮ ನೀವು ಫಸ್ಟ್ ಪಾಪ, ನೀವು ನಿಜ ಸರಿ. ನೀನು ಪಾಪ ಅಲ್ಲ, ನೀನೇ ಮಾಡಿದ್ದು ಫಸ್ಟ್. ನಾನಿಂತ ಮಾಡಿದ್ದೀನಿ ಅಕ್ಕ ಪ್ರಸಂಗ. ಅಮ್ಮ ನನ್ನಲ್ಲಿ ಬಂದು ಪೆಟ್ಟಿಗೆ ಬಂದಲ್ಲಿ ಎಂತ ಅವಳಿಗೆ ಹೇಳಿಕೆ ಆಗಲ್ಲ. ಅಮ್ಮ ನಾನು ಮುಕ್ಲಿಪ್ಪು ನನ್ನ ಬಪ್ಪು ನನ್ನ ಇಲ್ಲ ಈ ಮುಲಿಪ್ಪು ಹೆಂಗಲ್ಲಪ್ಪ ನಾವೇ ಹೋಗುವ, ನಾವೇ ತೆಗಿರ್ಬೇಕು. ಮತ್ತೆ ಕಾಚ ಮಾತ ದಿಕ್ಕದಿಕ್ಕನ ಅಂತ ಹೇಳ್ಬೇಡಿ, ನಿಂದೆ ತಪ್ಪು. ಯಾವತ್ತು ನೋಡಿದ್ರು ನೀನ್ ಬೈತಾನೆ ಯಾವತ್ತಾದ್ರೂ ನನ್ನ ಹೋಗಲ್ತೀಯ? ಯಾವತ್ತಾದ್ರೂ ಹೊಡಿತಾರೆ, ಹೊಡೆದು ನಗ್ತಾರೆ. ಮರ್ಯಾದಿಲ್ಲ ನಿಂಗೆ. ಛೀ ಓವರ್ ಆಗ್ಬೇಡ ಸಣ್ಣ, ತಮಾಷೆ ಮಾಡ್ಬೇಡ. ಅವಳು ಪಾಪ ಅವಳು ಸೀರಿಯಸ್ ಆಗಿ ತಗೊಂಡು ಅಲ್ಲ. ಇವಾಗ ಅವಳ ಗಂಡ ಕಾಸು ಹೋಗಿರೋದಕ್ಕೆ ಒಂದು ಅರ್ಥ ಉಂಟು, ಕರೆಕ್ಟಾ? ಗೊತ್ತಾಯ್ತು, ಅರ್ಜೆಂಟ್ ಆಗಿ ಇದ್ ಮಾಡಿರ್ತಾನೆ ಪಾಪ. ಅಸಹ್ಯ ಕಾಣಿಸ್ಬಾರ್ದು ಅವ್ರ ಮನೆ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾರೆ. ಬಾಯಿತ್ತಲ್ವಾ ಒಂದ್ ಸೈಡ್ ನನ್ನ ಕರ್ತೆ ಹೇಳ್ಬೋದು. ರೆಡಿ ಆಗ್ತಿರ್ಲಿಲ್ವಾ? ಎಂತ ರೆಡಿ ಆಗ್ತಿದೆ? ಅಮ್ಮನಿಗೆ ಮೊದ್ಲೇ ಬಿಸಿ ಐತೆ, ಸುಮ್ನೆ ಇದ್ ಮಾಡ್ಬಿಡ್ರಿ. ಅಮ್ಮ ಗಂಜಿನ ಕರ್ಕೊಂಡು ಹೋಗಿ ಅಮ್ಮ, ಇಲ್ಲಿಂದ ಸ್ವಲ್ಪ ಬಂದು ಬನ್ನಿ ಅಮ್ಮ. ಇಲ್ಲ ಸಂಜೆನಾದ್ರೂ ಕರ್ಕೊಂಡು ಹೋಗಿ, ಇಬ್ರು ಇಲ್ಲೇ ಜಗಳ ಆಡ್ತಿರ್ತಾರೆ.
ನೀನು ಅವ್ರು ತಪ್ಪು ಮಾಡಿಲ್ಲ ನೀನು ಅದಕ್ಕೆ ನಿಜ ತಲೆನೋವೇ ಬಂತು. ಏನು ತಪ್ಪಿಲ್ಲ ನಿಮಗೆ ತಲೆನೋವು ಬರುತ್ತೆ ತಿಕ್ಕನೋವೆಲ್ಲ ಬರುತ್ತೆ ನಿಮಗೆ ತಿಕ್ಕನೋವೆಲ್ಲ ಬರುತ್ತೆ ನಿಮ್ಗೆ ಕಾಚ ತೊಳಿಲಿಕ್ಕೆ ಸನ್ನಿ ನಿಮಗೆ ಇವಳಿದ್ದಾಳಲ್ಲ ಸರಿ ಬಿಡಿ ಇವಳು ಮನೆಗೂ ಕರ್ಕೊಂಡು ಹೋಗಿ ಮನೆಯೆಲ್ಲ ಇವಳೇ ತೊಳ್ಕೊಂಡಿರ್ಲಿ ಹೇಗೆ ಹೇಳ್ತಾಳಲ್ಲ ನೋಡಿ ಶ್ರೀ ಒಂದ್ ಮಾತು ಆತರ ಹೇಳಿದ್ರೆ ನಾನು ಹೋಗ್ತೀನಿ ಆ ತರ ಎಲ್ಲ ಹೇಳೋದು ತಪ್ಪು. ಅಲ್ಲ ಎಲ್ಲ ತಪ್ಪು ಮತ್ತೆ ಕಾಸು ತೊಳ್ಳಿ ತಪ್ಪಲ್ವಾ ಹೇಗೆಲ್ಲ ಆ ತರ ಎಲ್ಲ ಹೇಳ್ತಾರೆ ಹೇಳ್ಬಾರ್ದು. ಇರು ನಿನ್ನ ಗಂಡ ಬರ್ಲಿ ನಿನ್ನ ಗಂಡ ನಾನು ಹಿಡಿದು ಕೊಡ್ತೀಯಲ್ಲ ಶ್ರೀ ನಮ್ ಫ್ರೆಂಡ್ಶಿಪ್ ನನ್ ಬೆಸ್ಟ್ ಫ್ರೆಂಡ್ ಆಗಿ ಮುಂಚೆ ಹೆಂಗಿದ್ರೆ ಹಂಗೆ ನಾನು ಆತರ ಏನಿಲ್ಲ ಆಯ್ತಾ ಅಮ್ಮ ಬರ್ತೀರಾ ಸ್ವಲ್ಪ ಸೆಕೆಂಡ್ ಪಿಯಿಂದ ನಾನು ಅಷ್ಟು ಕ್ಲೋಸ್ ಆಗಿದ್ದೇನಲ್ವಾ ನೀನು ನಾಚಿಕೆ ಆಗಲ್ಲ ಈ ತರ ಎಲ್ಲ ಹೇಳಿದ್ರೆ ನನ್ನಿಂದ ತಲೆ ನೋಯ್ತಿದೆ ಜಾಸ್ತಿ ನನಗೆ. ಭಾಗ್ಯರುಚಿ ಅಮ್ಮ ನಿಲ್ಸಿ. ಮಾಡಿದ ತಪ್ಪು ನೀನ್ ಮಾಡಿ ಇವಾಗ ಅಕ್ಕ ನೀನ್ ಪಕ್ಕ ಮನೆಗ್ ನನ್ನ ಬರ್ತಿದಾರೆ ಇಲ್ಲಿ ಬಾ ನೀನು ಇದು ನಂದು ಗಂಜಿ ಇದು ಬೆಂದು ತಲೆ ನೋಯ್ತದೆ ಬಂದು ಇವ್ರೊಬ್ರಲ್ಲಿ ಯಾರೋ ಒಬ್ರು ಕರ್ಕೊಂಡೋಗಿ ನಾನ್ ಬರೋದ್ ಬಿಡಿ ಅಮ್ಮ ಎಂಚ ಪದ್ಮತುಲ ಮೇಲೆ ಬರ್ತದೆ ಇವ್ರಿಬ್ರು ಕರ್ಕೊಂಡೋಗಿ ಫಸ್ಟ್ ಬಂದು ಒಬ್ರಲ್ಲಿ ಒಬ್ರು ಕರ್ಕೊಂಡು ನಾನು ನಾನು ಎಷ್ಟು ಟೈಮ್ ಆಗಿ ಇವಳಿಗೆ ಹೇಳೋದನ್ನ ಸಹಿಸ್ಕೊಳ್ಳಿ ಫಸ್ಟ್ ಅಮ್ಮ. ನಿಮಗೆ ನನಗೆ ಹೊಡೆದ್ರೆ ಎಲ್ಲ ಕಾಚಿನ ವಿಚಾರಕ್ಕಿದೆ ಅದೇ ನಂಗೆ ನಾನು ಅಮ್ಮ ನಿಜ ಹೇಳ್ತೀನಿ ಅಮ್ಮ ಅಲ್ಲ ನೀನು ಹೇಳ್ತೀನಿ ನಾನೇನು ಅತ್ತಿಗೆ ಯಾವ್ದ ಇವರಿಲ್ಲ ಬೇರೆ ಈ ಜಾಸ್ತಿ ಮಾತಾಡ್ತೀನಿ ಮನ್ಪುರ ತಪ್ಪು ಮಾಡ್ತದಿ ಅದೇನು ಗೊತ್ತಾ ಒಂದು ಬೇರೆ ಬೇರೆ ವಿಷಯಕ್ಕೆ ಕಿತ್ತಾಡ್ತಾರೆ ಆದ್ರೆ ಒಂದು ಕಾಜ ವಿಷಯಕ್ಕೆ ನನಗೆ ನಗು ಬರ್ತದೆ ಇವ್ರು ಕಾಚದ ವಿಚಾರ ಅಲ್ಲ ಮಾಡಿ ತಪ್ಪು ನೀನು ಮಾಡಿ ನನಗೆ ವಾದ ಮಾಡ್ಲಿಕ್ಕೆ ಯಾವೊಂದು ಬಂದ್ರು ಕರ್ಕೊಂಡು ಮತ್ತೆ ಅವ ಇಲ್ಲಿ ಕೇಳಿ ಹೇಳೋದಲ್ಲ ನಾನು ಅವರಲ್ಲಿ ಹೋಗ್ಬೇಕಂತೆ ಅವರ ಮನೇಲಿ ಇರ್ಬೇಕಂತ ನೀನ್ ಯಾಕೆ ಇಲ್ಲಿ ಇದ್ದೀಯ? ಅಲ್ಲ ಇವಾಗ ಇಷ್ಟು ತಪ್ಪು ಮಾಡಿ ವಾದ ಮಾಡ್ಲಿಕ್ಕೆ ಬಂದಿದ್ದು ನೀನು ಇಲ್ಲ ವಾದ ಮಾಡ್ಲಿಕ್ಕೆ ಬಂದಿದ್ದು ನೀನು ನೀನ್ ಅದಕ್ಕೆ ವಾದ ಮಾಡ್ಲಿಕ್ಕೆ ಬರ್ಬೇಕು ಸತ್ಯಮ್ಮ ಯಾರು ಅಲ್ಲ ನೀನು ತಪ್ಪು ಮಾಡಿ ನೀನ್ ನನ್ನ ಹತ್ರ ವಾದ ಮಾಡ್ಬಾರ್ದು ನಿನ್ನ ತಪ್ಪು ಒಪ್ಕೋಬೇಕು ಅಷ್ಟೇ ಅದಕ್ಕೆ ರಕ್ಕಸಿತ ಆಡ್ಬೇಡ ಅಮ್ಮನ ನಂಗೆ ಎದುರಾಡ್ಬೇಡ. ಹೌದು ಅಲ್ಲ ಅಂತ ನೀವ್ ಹೇಳಿ ಇಷ್ಟು ದೊಡ್ಡವರಾಗಿ ಇಷ್ಟು ಏಜ್ ಆಗಿ ನೀವು ಪಪ್ಪನ ಕಾಚೆ ಬಿಟ್ಟು ಬೇರೆಯವ್ರ ಕಾಚೆ ತೊಳೆದು ನಿಮ್ ಬೇಜಾರಾಗೋದಿಲ್ವ ನಿಮಗೆ ಅವ್ರ ಪಪ್ಪ ಜಾಸ್ತಿ ಮಾತಾಡೋಚಿ ತಪ್ಪು ಹಾಕಿದ್ರೆ ಬರ್ತೀನಿ ಹೆಚ್ಚಿನ ಜಾಸ್ತಿ ಮಾತಾಡ್ರು ಈ ಬಣ್ಣ ಇದ ನಾನು ಯಮ ಜಗಳಾಡಿದ್ರೆ ಸೀರಿಯಸ್ನೆಸ್ ಇಲ್ಲ ನೀವೆಂತಕ್ಕೆ ನಗುದು ಅಲ್ಲ ಕಾಚದ ವಿಚಾರಕ್ಕೆ ಈ ತರ ಜಗಳ ಆಡ್ತಾರೆ ಅಂತ ಈ ತರ ಕಲಿಬೇಕು ಏದು ಬೇಜಾರು ಈ ತರ ಅಕ್ಕ ತೆಗಿದ್ದೀರಾ ಅಂದ್ರೆ ಈ ಭೂಮಿ ಯಾವ ತರ ನಂಗೆ ಬೇಜಾರಾಗುತ್ತೆ ಅಂದ್ರೆ ನೋಡಿ ಅಲ್ಲ, ಅಲ್ಲಿ ಕಾಚೆ ದೊಡ್ಡದು ಬಂದು ಇಲ್ಲಿ ಕೂತ್ಕೊಂಡಿರೋದು ಕಾಣುದಿಲ್ವಾ ಇನ್ನೂ ಮಾಯ ಕಳಿತ ಕಟ್ಟಿ ನೋಡೋ ತರ ಮಾತಾಡ್ತಾರ ನಾಚಿಕೆ ಇರ್ಬೇಕು ಅವ್ರಿಗೆ ಈ ಬಿದ್ದೆ ಇಲ್ಲ ಓವರ್ ಆಗಿ ಆಡ್ಬೇಡ್ರಿ ಇದನ್ನ ಜಗಳ ಎಲ್ಲ ಆಡ್ಬೇಡ ಸುಮ್ನೆ ಓವರ್ ಆಗಿ ಆಡ್ಬೇಡ ಕಾಚದ ವಿಚಾರನ ಸುಮ್ನೆ ಈ ತರ ಎಲ್ಲ ತಗೊಂಡ್ ಹೋಗ್ಬೇಡ್ರಿ ಹೌದು ನಿಮ್ ಕಾಚೆ ತೊಳಿಲಿಕ್ಕೆ ನಿಮಗೆ ಇದು ಕೈ ಇಲ್ಲ ನಿನಗೆ ಆತರ ಇದ್ದಿದ್ರೆ ಅಮ್ಮ ನೀನೇ ಹೋಗಿ ತೊಳಿಬೋದಾಗಿ ಯಾಕೆ ನಿಮಗೆ ಸ್ನಾನ ಮಾಡ್ಬೇಕಾದ್ರೆ ಕೈ ಇರ್ಲಿಲ್ವಾ ಹೇಳಿಲ್ವಾ ಅರ್ಜೆಂಟ್ ಇವ್ರು ಇದ್ದಾರಲ್ಲ ತೊಳಿಲಿಕ್ಕೆ. 5 ನಿಮಿಷ ಸ್ನಾನ ಮಾಡ್ಕೊಂಡ್ ಬರೋಣ ಅಂತ ಹೋಗಿ ಫಸ್ಟ್ ಮದ್ವೆ ಆಗ್ಬೇಕು ಮದ್ವೆ ಕಾಚೆ ತೊಳಿ ನಾನು ಅಮ್ಮನೇ ಆತರ ಕಾಚೆ ಬಿಟ್ಬಿಟ್ಟು ಬಂದಿದ್ದ ನೀನೇ ಹೇಳ್ಬೇಕಾಗಿಲ್ಲ, ನನ್ನ ಮದ್ವೆ ಬಿಡಿ ಮೊನ್ನೆ. ನನ್ನ ಏಜಲ್ಲಿ ನಾನು ಮ್ಯಾರೇಜ್ ಆಗ್ತೀನಿ ನಾನು ಇಷ್ಟು ರ್ಯಾಶ್ ಆಗಿಲ್ಲ ಇವತ್ತು ರ್ಯಾಶ್ ಆಗ್ತಿದ್ರಿಂದ ನೀನು ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡಿದ್ಯಾ ನಾನೇನು ತಪ್ಪು ಮಾಡಿಲ್ಲ ಅವರು ತಪ್ಪು ಮಾಡಿಲ್ಲ ಅಂದ್ರೆ ನೀನು ಕಾಚೆ ತೊಳ್ದಿದ್ದು ತಪ್ಪಲ್ಲ ನನ್ನ ಗಂಡನ ಕಾಚ ನಾನಿದ್ದೀನಿ ಹೆಂಡತಿ ನಾನಿದ್ದೀನಿ ನೀವು ತೊಳಿಬೇಕಿತ್ತು ಫಸ್ಟ್ ಹೋಗಿ ನಾನು ಹೋಗಿದ್ದೀನಿ ಇವಾಗ ನಾಯಿ ಸರ ಒಬ್ಬನೇ ಮತ್ತೆ ಸ್ಟಾರ್ಟ್ ಮಾಡಿದ್ರು ಬೇಗನೆ ಹೋಗಿ ಕಾಚೆ ತೊಳ್ದಿದ್ದು ಅಮ್ಮ ಎಲ್ಲಿವರೆಗೂ ಸೌಂಡ್ ಕೇಳಿಸ್ತಿರುತ್ತೆ ಗೊತ್ತಾ ಅವರಿಗೆ ಸೌಂಡ್ ಕೇಳೋದು ನಾವು ಇಲ್ಲಿ ಸರಿಪಟ್ಟಿಗೆ ಅವ್ರಿಗೆ ಗೊತ್ತಿಲ್ಲ ಸೌಂಡ್ ಕೇಳಿದ್ರೆ ಅಂತ ಒಳಗೆ ಹೋಗ್ತಾರೆ ಅದಕ್ಕೆ ಪ್ರಸಂಗ ಅವಳು ಎದ್ದೋಗಿ ಬನ್ನಿ ಇಬ್ರು ಹೋಗೋಣ ಮನೆಗೆ ಹೋಗೋಣ ಸರಿ ನಾನು ಇರೋದಿಲ್ಲ ಅವ್ರು ಮಾತ್ರ ಇರ್ಲಿ ನಾನು ಇರೋದಿಲ್ಲ ನಿಜ ಇರಲ್ಲ ಯಾವತ್ತೂ ಇಲ್ಲಿ ಕರಿಬಾರ್ದು ಇನ್ನೊಂದ್ಸರಿ ನಾನು ಯಾವತ್ತೂ ಬರೋದೇ ಇಲ್ಲ ಇವಳು ಕಾಚೆ ತೊಳಿದ್ರೆ ಬರೋದೇ ಬೇಡಬಿಡಿ ಬೇಡ ನೀವು ಬನ್ನಿ ನಾನೇ ಇರಲ್ಲ ನಾನೇ ಮನೇಲಿ ಇರಲ್ಲ ಓವರ್ ನಾನು ಇರೋದಿಲ್ಲ ನೆಕ್ಸ್ಟ್ ಟೈಮ್ ನಾನು ಇರೋದಿಲ್ಲ ನಾನು ಏನಾದ್ರು ಕುಡಿದು ಸತ್ತೇ ಹೋಗ್ತೀನಿ ಅದೊಂದು ಪಕ್ಕ ನಾನು ಯಾವ್ದಕ್ಕೂ ಇಲ್ಲ ನನಗೆ BP ಜಾಸ್ತಿ ಆಗಿದೆ ಲಿಪುರದ ಜುಜ ಪಾಸೆ ಜನ ಅಮ್ಮ ಪೊಕ್ಕಡಿ ಇಂಚೆ ಪುರ ಬಣ್ಣ ನಿಂಗೆ ನಿಜ ಗೊತ್ತಿಲ್ಲ ಎಂತ ನಿಮ್ಗೆ ಅಷ್ಟು ಗೊತ್ತಾಗುದಿಲ್ವಾ ಎಂತ ಗೊತ್ತಾಗ್ಬೇಕು ನನಗೆ
ನಂಗೆ ನಾನ್ ತೊಳ್ದಿದ್ದೀನಿ. ಅಧಿಕ ಹೊರ ಸಂಗತಿಯಿಂದ ನಾವು ಓವರ್ ಆಗಿ ಆಡ್ಬೇಡ್ರಿ, ಸಣ್ಣ ಪುಟ್ಟದಕ್ಕೆಲ್ಲ ಬರ್ಸ್ತೀರ. ಯಾವತ್ತು ನೋಡಿದ್ರು ಇಷ್ಟು ಚಿಕ್ಕ ವಿಷಯ ನಿಮ್ ನೋಡಿ ಮಾತಾಡ್ಲಿಕ್ಕೆ ಬಂದ್ರು ಡೌಟ್ ಅಲ್ಲಿ ಅಲ್ಲಿಂದ ಓಡ್ಕೊಂಡು ಬರ್ತಾಳೆ. ನಾಚಿಗೆ ಆಗ್ಬೇಕು. ಹೋಗ್ಲಿ ಬಿಡು, ನೀನಾದ್ರೂ ಸೈಲೆಂಟ್ ಆಗಿರೋ. ನಾನ್ ತಪ್ಪು ಮಾಡಿದ, ನಾನ್ ಯಾಕೆ ಸೈಲೆಂಟ್ ಆಗಿದ್ದು? ನನ್ನ ತಪ್ಪೇ ಅದು ನಾನು ಅವಾಗಿಂದ ಹೇಳ್ತಿದ್ದೀನಿ, ನೀವು ತಪ್ಪು ಮಾಡಿಲ್ಲ, ನೀವೇನಕ್ಕೆ ಮಾತಾಡ್ತಿದ್ದೀರಾ? ಮಾತಾಡ್ತಿದ್ದೀರಾ ಆ ತರ ಎಲ್ಲ ಹೇಳ್ತಾರಲ್ಲ, ನಿಮಗೆ ಹೇಳಿದಾಗಲ್ವಾ? ನೀನು ಜಾಸ್ತಿ ವಾದ ಮಾಡ್ಬೇಡ, ನೀನು ಜಾಸ್ತಿ ವಾದ ಮಾಡ್ಬೇಡ. ನಾನ್ ತಪ್ಪು ಮಾಡಿಲ್ಲ, ವಾದ ಮಾಡಿ ಅಮ್ಮ ಎಷ್ಟು ಟೈಮ್ ಸೌಂಡು ಎಷ್ಟು ಟೈಮ್ ಇಂದ ನಾನ್ ಸೈಲೆಂಟ್ ಆಗಿದ್ವಿ ಅಂತ ನೀವೇ ಹೇಳಿ. ಏನ್ ಹೇಳಿದ್ರು ನಾನು ಅನ್ಕೊಂಡೆ. ಅಪ್ಪ ಸುಮ್ಮನೆ ಅಮ್ಮ ಸತ್ಯ ನಾನೇ ಇದ್ದೀನಿ. ಹೇಳಿರೋ ಬೊಬ್ಬೆ ಇದು ಅಮ್ಮ ನಿಮಗೆ ಯಾವತ್ತು ನಿಮಗೆ ಅಲ್ಲ ಅಲ್ಲ ಇವಳು ಇರೋದು ನಿಜ. ಆಗ ಸ್ವರ ಉಂಡು ಮುಂದು ತಿರ್ತು ಮುರ್ಪಡ್ದು ಬರ್ಕೊಂಡು ಪೂಜೆ ಉಂಡು ಯಾರು ತಪ್ಪು ಮಾಡ್ತಿದ್ದಿ? ಏನ್ ತಪ್ಪ ಅಂತೀನಿ ಅಮ್ಮ ಇದು ತಪ್ಪ ಏಯ್ తప్పు మాత్రం ఒక్కడి నుంచి కూడా మాట్లాడుచావ యార్ బాధ మల్తే మంచిన తప్పు ఈర పన్నెన కప్పు సైಲೆಂಟ್ ಅದು ಕುಲ್ಲ ತರತ ನಾನೇನಂತ ಹೇಳಿ ಏ ಬನ್ನಿ ಬನ್ನಿ ಇವತ್ತೇ ಹೋಗುವ. ನೀವ್ ಮಾಡಿದ ತಪ್ಪಿಗೆ ನಾವು ಜಗಳ ಆಡ್ಬೇಕು. ಓವರ್ ಆಗಿ ಆಡ್ಬೇಡಿ. ಇವತ್ತು ಯಾವತ್ತು ಹೋಗು 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 ಅಷ್ಟೇ ಗೊತ್ತಿರೋದು ಇವಳಿಗೆ. ಅಜ್ಜ ಮನೇಲಿ ಕೆಲಸ ಅಜ್ಜ ಮನೇಲಿ ಕೆಲಸ ಮಾಡಿ, ನಮ್ಮ ಮನೇಲೆ ಇಲ್ಲಿ ಉಂಡು. ಬರ್ತಿಟ್ಕೊಳ್ಳಿ, ನಾನು ನಿಮ್ಗೆ ಇನ್ನು ಕಾಣಿಸೋದೇ ಇಲ್ಲ. ಅವಳ ಕಣ್ಣಿಗೂ ಕಾಣಿಸಲ್ಲ, ನಾನು ಯಾರ ಕಣ್ಣಿಗೂ ಕಾಣಿಸಲ್ಲ. ನೀ ರೀತಿ ಮನೆ ತಿರ್ಬೋದು ಕಾಸದಕ್ಕಂತ ತಪ್ಪ ರೀತಿ ಇತ್ತು. ವಾಪಸ್ ವಾಪಸ್ ಆಯ್ತಿದ್ದೆ ನನಗೆ ವಾಪಸ್ ವಾಪಸ್ ನಿಂತ ಅವ್ಗೆ ಊರಿಪ್ಪುಂಡು ಅದನ್ನೆಲ್ಲ ಬಾಟ್ಲೆಲ್ಲ ಎಸೆಯೋದು ಅದೆಲ್ಲ ಮಾಡ್ತಾರೆ. ಚಿಕ್ಕ ವಿಚಾರನೇ ನಂಗೆ ಸಹಿಸ್ಕೊಳ್ಳೋಕಾಗುದಿಲ್ಲ. ಅವ್ನೇನ್ ಮಾಡ್ಬಿಡ್ತಿದ್ಯಾ? ಅಲ್ಲ ಚಿಕ್ಕ ವಿಚಾರ ನಾನು ಸಹಿಸ್ಕೊಳ್ಳೋಕಾಗುದಿಲ್ಲ. A few minutes later. ನಾನು ತಪ್ಪು ಮಾಡಿಲ್ಲ, ನಾನು ವಾಯ್ಸ್ ಕೇಳಿ. ನಾನು ಏನ್ ತಪ್ಪು ಮಾಡಿಲ್ಲ, ವಾಯ್ಸ್ ಕೇಳಿ. ನೀನೇ ತಪ್ಪು ಮಾಡಿದ್ದು. ಇಷ್ಟ ನಾನು ಸೈಲೆಂಟ್ ಆಗಿದ್ದೀನಿ. ಇಷ್ಟು ಚಿಕ್ಕ ಡ್ರೆಸ್ ಇಂದ ಹಿಡಿದು ಆ ಕಾಚು ತನಕ ಹೋದ್ರೆ ನಾಚಿಗೆ ಬೇಕು ಅವಳಿಗೆ, ನಾಯಿಗೆ. ನೀನು ನಾಯಿ, ನೀನು ಬಾಯಿ ಬರೋದಕ್ಕೆ ಇದು ಕೆಟ್ಟದು. ನಾಯಿ ಅಂತ ಹೇಳಿದ್ರೆ ಅದು ಒಳ್ಳೆ ಬುದ್ಧಿದೆ ಅಂತ. ನಾಯಿ ತರ ನೀವು ಆಚೆ ಮನೆ ಟೆನ್ಷನ್, ನಾನು ಸರಿ ಮಾಡಿದ್ದು ನಿಮಗೆ ಟೆನ್ಷನ್ ಇಲ್ಲ. ಆಚೆ ಮನೆದು ಭಾರಿ ಟೆನ್ಷನ್. ಇವರಿಗೆ ಆಚೆ ಮನೆಯದೇ ಟೆನ್ಷನ್. ಅತ್ತ ಮುಂಚೆ ಪಂಪನೆ ಪಾತ್ರ ಇದು ಪನ್ನೀರಗ ಪೂಜಾಲಿ ಏನ್ ಮಾಡ್ತಾರೆ ಮುಖಕ್ಕೆ ಏನ್ ಮಾಡ್ದು ಪ್ರೀತಿಯಿಂದ ಮಾತಾಡಿದಾಳ ಮಿಸ್ ಮಾತಾಡ್ಲಿ ಅಮ್ಮ. ಇವಳು ಅವ್ರ ಜೊತೆ ಟೈಮ್ ಮಾಡ್ತಾಳೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳ. ಇವಳು ಆತರ ಕ್ಲೋಸೇ ಇಲ್ಲ ನನ್ನೊಟ್ಟಿಗೆ. ಸ್ವಂತ ತಂಗಿ ತರ ಇಲ್ಲಲ್ಲ ನೀನು. ಇವ್ರೆ ನನಗೆ ಬೆಸ್ಟ್ ಫ್ರೆಂಡ್ ಎಲ್ಲ ಇವ್ರೆ. ಏನಾಗ್ಬೇಕು ಇವಾಗ? ಆಯ್ತು, ನೀನು ಅಲ್ಲಿ ಕಾಸು ತಗೊಂಡಿರು. ಹೆಂಗ್ ನೋಡಿ ಹೇಗೆ ಹೇಳ್ತಾರೆ. ರೈಟ್ಸ್ ಉಂಟು, ಎಲ್ಲ ಹೇಳೋ ರೈಟ್ಸ್ ಉಂಟು. ಆಯ್ತು, ಮುಚ್ಕೊಂಡಿರಮ್ಮ. ನಿಮ್ಗೆ ಹೇಳಿಕೆನೆ ಆಗಲ್ಲ, ನೀವು ಸೈಲೆಂಟ್ ಆಗಿರ್ತೀರಾ. ತಲೆನೋವು ಬರ್ಸಿದ್ದೀರ ನನಗೆ. ನಿಮ್ಗೆ ಯಾರು ಒಂದ್ಸಲ ಮಾತಾಡಿದ್ದೀರಾ? ಕಿತ್ತು ಬಿಸಾಕ್ತೀನಿ ನಾನು. ಒಂದ್ಸಲ ಮುಗಿಸ್ಬೇಕಾಗುತ್ತೆ. ಒಂದ್ಸಲ ನೀವ್ ಎಲ್ಲಿಗೆ ಒಂದ್ಸಲ ನೀವ್ ಹೇಳಿದ್ದೀರಾ ಅವಳಿಗೆ? ನಾನು ಎಷ್ಟೊಂದು ಸಹಿಸ್ಕೊಳ್ಳಿ. ನಿಜ ಸೌಂಡ್ ಬರಬೇಡ. ಅವರು ಅವ್ರದೇ ತಪ್ಪು. ನನ್ನೊಟ್ಟಿಗೆ ಬಂದು ಯಾಕೆ ಹೇಳ್ತಿ? ಅವರೊಟ್ಟಿಗೆ ಜಗಳ ಮಾಡು. ನನ್ನೊಟ್ಟಿಗೆ ಬಂದು ಬಾತ್ರೂಮ್ ಅಲ್ಲಿ ಇದ್ರೆ ಬಾತ್ರೂಮ್ ಅಲ್ಲಿ ಬಿಟ್ಟು ನಿನ್ನೆ ಕೆಲಸ ಎಂತ ಮಾಡಿ ಅದ ನೀನ್ ಬರ್ಬೇಕು. ನೀನ್ ತೊಳ್ಕೊಂಡು ಕೂತಿದೆ ಅಂತಕ್ಕೆ ಅದು ಇಷ್ಟು ಚಿಕ್ಕ ಸರಿ ಆಯ್ತು. ತಪ್ಪಿದೆ. ಎಂತ ಆಯ್ತು? ಸುಮ್ನೆ ಎಂತ ಆಯ್ತು? ಜಗಳ ಆಯ್ತು. ಸುಮ್ನೆ ತಲೆನೋವು. ನಾನೀಗ ನಿಜ ನೀವ್ ಬಂದಾಗ ಇಬ್ರೋದೇ ಇಲ್ಲ ಮನೇಲಿ. ಅದದ್ದು ತಲೆ ತೆಗೀರಿ ಆಯ್ತು. ತಲೆ ತೆಗೀರಿ ಆಯ್ತು. ಮುಗಿಸ್ಕೊತೀರ ನನ್ನ ಹತ್ರ. ಕೈಯೆಲ್ಲ ನೋವು ಮಾಡ್ಕೊಂಡು ಕೈಯೆಲ್ಲ ನೋವು ಮಾಡ್ಬೇಡಿ. ತಮಾಷೆ ಮಾಡಬೇಡ. ಅಲ್ಲ, ಕೈಯೆಲ್ಲ ನೋವು ಮಾಡ್ಕೋಬೇಡಿ ಅಪ್ಪ. ಅಲ್ಲಿ ನೋಡಿ ಅಲ್ಲಿ ನೋಡಿ ಕ್ಯಾಮ್ರಾ. ಸೂಪರ್ ಆಕ್ಟಿಂಗ್ ಅಕ್ಕ. ನಿಮ್ಮ ಆದ್ರೂ ನಾನು ನಿಜ ಕಾಚೆ ಬಿಟ್ಟು ಬಂದಿದ್ದೆ. ಕಬ್ಬಿನ
ಗೊತ್ತಾಯ್ತು. ವಾವ್ ಕಬ್ಬಿಣದ ಕೈ. ಅಲ್ಲ, ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರ? ಒಂದು ಕಾಚದ prank. ಓ, ನಿಮ್ ಅಜ್ಜಿ ನಿಮ್ ಬೈತಿರ್ರಿ. ಅಮ್ಮನಿಗೆ ತಲೆನೋವೆಲ್ಲ ಬಂದಿತ್ತು. ಅಕ್ಕ, ನನಗೆ ತಲೆನೋವು ಬಂತು, ನಾನು ಅದಕ್ಕೆ ಅಮ್ಮನಿಗೋಸ್ಕರ ತಲೆನೋವು ಬಂತು. ಸುಮ್ನೆ ಇರಿ, ಅಲ್ಲ, ಸುಮ್ನೆ ಇರಿ. ಇವಾಳು ಎಂತ acting, ನಂಗೆ control ಆಗ್ತಿದೆ. ನಾನು ನೀರು ಕುಡ್ಕೊಂಡು ರೂಮಿಗೆ ಹೋಗಿ ನಮಗೆ ಪ್ರಾಂಕ್ ಮಾಡ್ರಲ್ಲ. ಅಕ್ಕ ಸೂಪರ್ prank ಅಲ್ಲ? ಪಪ್ಪನಿಗೆ ಫೋನ್ ಮಾಡ್ತೀನಿ. ನೋಡಿ ಗಾಯ್ಸ್, ನಮ್ಮ ಪ್ರಾಂಕ್ ಹೇಗಿತ್ತು ನೋಡಿ. ಇವರು ಕಿವಿಗೆ ಕಿವಿ ಅಮ್ಮ ಕಿವಿ ಮುಚ್ಕೊಂಡು ಇವಾಗ ನಂಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ತಡಿಲಿಕ್ಕೆ ಆಗ್ತಿಲ್ಲ. ಏನು ಯಾವಾಗ ನೋಡಿದ್ರು ಇವ್ರದ್ದು ಮೊದ್ಲೆಲ್ಲ ಇದು ಜಗಳ ಇತ್ತಲ್ವಾ, ಮದ್ವೆ ಆದ ನಂತರ ಕಡಿಮೆ ಆಗ್ಬೋದು ಅಂತ ಇದ್ದೆ ನಾನು. ಈ ಸಲ ಆಯ್ತಲ್ವಾ ಅಂತ ಅದು ಟೆನ್ಷನ್. ಇವ್ರಿಬ್ರು ಹಿಂಗೆ ಜಗಳ ಆಡ್ತಾರ ಜಾಸ್ತಿ. ಮೊದ್ಲಿತ್ತು ಸ್ಕೂಲ್ ಟೈಮಲ್ಲಿ, ಮತ್ತೆ ಅದಂದ್ರೆ ಇವಳು ಮ್ಯಾಂಗ್ಳೂರಲ್ಲಿ ಇರ್ತಿದ್ಲಲ್ಲ, ಅಲ್ಲಿಂದ ಬಂದ ದಿವಸದಿಂದ ಈ ನಾಯಿ ಮರಿಗಳು ಕಾಯ್ 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 ಅಂತವಲ್ಲ, ಹಂಗ ಆಡ್ತಾ ಇದೆ. ನನಗೆ ತಲೆನೋವು ಬಂತು. ನಿಜವಾಗ್ಲೂ ಹೇಳ್ಬೇಕು, ನಮಗೆ ಏನು ಪ್ರಾಂಕ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ಕಾಚದ ವಿಚಾರಕ್ಕೆ ಜಗಳ ಸ್ಟಾರ್ಟ್ ಮಾಡಿದ್ದು. ತರ್ಚ್ಕೊಂಡೇ ಬಿಡ್ತು ಇಲ್ಲಿ. ನೀವೇನಕ್ಕೆ ಬೋನು ನನಗೆ ಕೋಪನೇ ಮತ್ತೆ ನಿಲ್ಸ್ತಾನೆ ಇಲ್ಲ. ಅಕ್ಕ. ನಿಮ್ಮಿಬ್ರು ಹೊಡೆಯಕ್ಕಾಗಲ್ವಲ್ಲ. ಸೂಪರ್ ಅಕ್ಕ, ಸೂಪರ್ ನಮ್ಮ ಪ್ಲಾನ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಿಜ ಕಣ್ಣೀರೇ ಆಗ್ತಾ ಇದ್ರು ಇವ್ರು. ಅಲ್ಲಿ ಕೂತ್ಕೊಳ್ಳಿ ಗಾಯ್ಸ್, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಪ್ರಾಂಕ್ ಪ್ರಾಂಕ್ ಅಂತ ಯಾವಾಗ ಇಟ್ಟಿದ್ದು? ಅವಾಗ್ಲೇ ಇಟ್ವಿ. ನಿಮ್ಮನ್ ಕರ್ದ್ವಿ ಗೊತ್ತಾ, ಅವಾಗ್ಲೇ ಇಟ್ಟಿದೀವಿ. ನೀವು ಒಳಗೆ ಆಟ ಆಡ್ತಾ ಇದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಏನಕ್ಕೆ ಪ್ರಾಂಕ್ ಮಾಡ್ಬೇಕಂತ ಗೊತ್ತಾಗಿರ್ಲಿಲ್ಲ. ಅದಕ್ಕೆ ನಾನು ಮತ್ತೆ ಅಕ್ಕ ಸೇರಿ, ಅಮ್ಮನಿಗೆ ಗೊತ್ತಿರ್ಲಿಲ್ಲ. ಅಮ್ಮನಿಗೂ ಗೊತ್ತೇ ಇಲ್ಲ. ಗೊತ್ತಿಲ್ಲ. ಆದ್ರೂ ನೀವಿಬ್ರು ಮಾತ್ರ ಮಾಡಿದ ಪ್ಲಾನ್. ನಮ್ಮಿಬ್ಬರ ಪ್ಲಾನಿಂಗ್. ಆದ್ರೂ ಅಮ್ಮ ಮಿಡಲ್ ಅಲ್ಲಿ ಅಯ್ಯೋ ಕಾಚದ ವಿಷಯಕ್ಕೆ ಜಗಳ ಆಡ್ತಿರಲ್ಲ ಅಂತ ನಕ್ಕೊಂಡು ಹೇಳ್ಬೇಕಾದ್ರೆ ನನಗೆ ನಗು ಬರ್ತಾ ಇತ್ತು. ಇವ್ರು ಹೋಗಿ ಹೋಗಿ ಕಾಚದ ವಿಚಾರಕ್ಕೆ ಜಗಳ ಆಡ್ತಾರಲ್ಲ ಅಂತ. ಅದೇ ನಾನು ಹೇಳಿದ್ದು, ಬೇರೆ ದಿಕ್ಕಲ್ಲೆಲ್ಲ ಜಗಳ ಆಡ್ತಾರೆ. ಇದೇ ನೋಡಿ first guys, time ನೋಡಿದ್ದು. ಪ್ರ್ಯಾಂಕ್ ಮಾಡಕ್ ಹೋಗಿ ನಿಜ ಮುನ್ನುಗೆ ಕೈಗೆ ಗಾಯ ಆಗಿದೆ ಸ್ವಲ್ಪ. ಮಂಗ ನೋಡಿ ನಾವಿಷ್ಟು ಕಿತ್ತಾಡೋದಿಲ್ಲ ಗೈಸ್, ಇಷ್ಟು ಜಗಳನು ಆಡಲ್ಲ. ಇದು ಸುಮ್ನೆ ಮುನ್ನುಗೆ ಎಷ್ಟು ಬೈದೇನ ಮುನ್ನು ನಾನು. ಹಿಂಗ ಆಡ್ತಾರಲ್ಲ ಇವ್ರು ಅಂತ. ಪಾಪ ನಿಮ್ಗೆ ಬೈದದ್ದು ಸಾರಿ. ಏನಕ್ಕಾದ್ರೂ ಅಪ್ಪ ಇವಳನ್ನ ಮದುವೆ ಆದೆ ಅಂತ ಮೈಂಡಲ್ಲಿ ಬಂತೇನೋ. ಆತರ ನನಗೂ ಏನ್ ಮಾಡಿ ಅಮ್ಮ ಮಿಡಲಲ್ಲಿ ತಡಿಲಿಕ್ಕೆ ಬರ್ತಾ ಇದ್ದಾರೆ ಜಗಳನ. ಅಂದ್ರೆ ಏನ್ ಗೊತ್ತಾ, ಇವ್ರು ಕೈ ಹಿಂಗೆ ಹೊಡಿತಿದಾರೆ, ನನಗೆ ಅದನ್ನು ತಪ್ಪಿಸ್ಕೊಳ್ಳಿಗೂ ನಾನು ಅದಕ್ಕೆ ಲಾಸ್ಟ್ಗೆ ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟೆ, ಇಲ್ಲಾಂದ್ರೆ ಇನ್ನ ಕಂಟಿನ್ಯೂ ಆಗ್ತಿತ್ತು. ನೀವು ಕೈ ಹೊಡ್ಕೊಂಡ್ರಲ್ಲ, ಆಮೇಲೆ ಅಯ್ಯೋ ಹೆಂಗಪ್ಪ ಇದನ್ನು. ತಲೆನೋವು ಗೊತ್ತಾಯ್ತು ಅಮ್ಮನಿಗೂ. ಅಮ್ಮ ಹೇಗ ಅನಿಸ್ತವ? ಖುಷಿಯಾ? ಎಲ್ಲಿಂದ ಖುಷಿ? ಅಲ್ಲ, ನೀವು ಮೊನ್ನೆಯಿಂದ ಹೇಳ್ತಾ ಇದ್ರಿ ಇರಿ, ನಾನು ನಿಮ್ಗೊಂದು ಹೇಳ, ಓಡಾಡ್ಕೊಂಡು ಇಲ್ಲಿ ಬರ್ತಾರಂತ ನಂಗೆ ಭಯ ಆಗಿತ್ತು. ನಾನ್ ನಿಮ್ಗೊಂದು ಹೇಳ, ಮೊನ್ನೆಯಿಂದ ಹೇಳ್ತಾ ಇದ್ರಿ ಒಂದು ವಿಡಿಯೋ ಮಾಡೋದಾದ್ರೆ ಎಲ್ರು ನಕ್ಕು 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 ಬೀಳ್ಬೇಕು. ಅದಕ್ಕೆ ನಿಮ್ಮನೆ ನಗ್ಸ. ಅವರಿಗೆ ಮಕ್ಳ ಟೆನ್ಷನ್ ಇಲ್ಲ, ನಾನು ಪಕ್ಕದ ಮನೆ ಆಂಟಿ ಅಂದಿರು ಬರ್ತಾರೆ ಟೆನ್ಷನ್. ಅಲ್ಲಮ್ಮ, ನನಗೆ ನಾನು ಅನ್ಕೋತಾ ಇದ್ದೆ ಯಾವ ತರ ಎಂಟರ್ಟೈನ್ಮೆಂಟ್ ಮಾಡೋದು, ಎಲ್ಲಾರು ನಗೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ಕಂಟೆಂಟ್. ನೀವು ನೋಡಿದ್ರೆ ಸೂಪರ್ ಪ್ಲಾನ್ ಚೆನ್ನಾಯ್ತಾ? ಇಲ್ಲಿದ್ದು ಗಲಾಟೆ ನೋಡುದಲ್ಲ ನಾನು, ಯಾರು ಬರ್ತಾರೆ ಅಮ್ಮ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಮ್ಮ ಏನು ನಾ ಪಪ್ಪನಿಗೆ ಕಾಲ್ ಮಾಡ್ತೀನಿ ಅಂತ. ಪಪ್ಪ ನೀವು ಟೆನ್ಷನ್ ಹೊಡ್ಲಿಕ್ಕ ನೀವು? ಮನೆ ಆಂಟಿಗೆ ರೀಸನ್ ಏನ್ ಕೊಡೋದು? ಹೇಗಿತ್ತು? ಇಷ್ಟ ಆಯ್ತಾ ಈ ಪ್ರ್ಯಾಂಕ್? ಏನ್ ಇಷ್ಟ ಆಯ್ತು? ಮುಖ ಅಲ್ಲಿ ಕಾಸು ವಿಚಾರಕ್ಕೆ ಅವ್ರು ಎಷ್ಟು ನಗ್ತಾರೋ. ಒಂದು ಕಾಚದ ಕತೆ, ಒಂದು ಕಾಚದ ಪ್ರ್ಯಾಂಕ್. ಮುಳ್ಳಿನ ಕಾಚೆ ಫುಲ್. ಆದ್ರೂ ಈ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗೋಕೆ ನಂಗೆ ಜೊತೆಗೂಡಿದ್ದು ನನ್ನ ಅಕ್ಕ. ಸೂಪರ್ ಅಕ್ಕ. ಇವಳು ನಗ್ತಿದ್ದಾಳೆ ಗೈಸ್. ಅಲ್ಲ ಕೊಡಿಲಿ ನಿಜವಾಗ್ಲು ಯಾವ ತರ ಮಾಡಿದಿರ ನೀವಿಬ್ರು ಸೇರ್ಕೊಂಡು ನಮಗೆ. ಅಲ್ಲ ಧನ್ಯ ಕಣ್ಣೀರ್ ನೋಡ್ದ, ನನಗೆ ಶಾಕ್ ಆಗೋಯ್ತು. ಧನ್ಯ ಕಣ್ಣೀರ್ ಹಾಕಿ ಹೊಡಿಲಿಕ್ಕೆಲ್ಲ ಇದ್ವಿ, ಇಬ್ರು ಮಾತಾಡ್ಕೊಂಡಿದ್ವಿ. ಆತರ ಜಗಳ ಆಡಿದಿದ್ರೆ ಅಮ್ಮ ಅಷ್ಟೇ. ನನ್ನ ಹೊಡ್ಕೊಳ್ಳೋದು ಬಿಡು, ನನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಅಮ್ಮನ ಕರ್ಕೊಂಡು ಯಪ್ಪ ಹಾಸ್ಪಿಟ್ಲಿಗೆ. ಅಂತೂ ಇಂತೂ ನಿಮ್ಮ ಕಾಚನ ಫೇಮಸ್ ಮಾಡ್ಬಿಟ್ಟು ನಿಜವಾಗ್ಲು ಒಂದ್ ಕಡೆನೂ ಗೊತ್ತಾಗಿಲ್ಲ ನನಗೆ. ಏನಕ್ಕಂತಂದ್ರೆ ಫೋನ್ ನನ್ನ ಹತ್ರನೇ ಇತ್ತಲ್ವಾ, ನನಗೆ ಭಯ ಆಗಿದೆ. ಪ್ರ್ಯಾಂಕ್ ಬಗ್ಗೆ ಯೋಚನೆ ಸಹ ಆಗಿಲ್ಲ. ಆಮೇಲೆ ನೋಡಿದ್ರೆ ನೀವು ನಗ್ತಾ ಇದೀರಾ, ನಕ್ಕೊಂಡ್ ಜಗಳ ಆಡಿದೀರಾ ಅಂತ ಅನ್ಕೊಂಡೆ. ನೋಡಿದ್ರೆ ನಿಮ್ ಫೋನಲ್ಲಿ ಇಟ್ಟಿದ್ದೀರಲ್ಲ ಇದು ಪ್ರ್ಯಾಂಕ್ ಮಾಡಕ್ಕೆ. ಗೊತ್ತಾ, ಒಮ್ಮೆ ಭಯ ಆಗ್ತೈತಿ, ಈ ಅಮ್ಮನೆ BP ಬೇರೆ ಜಾಸ್ತಿ, ಎಂತ ಮಾಡ್ತಾರೋ, ಯಾವ್ಯಾವ್ದ್ರಲ್ಲಿ ಬಿಸಾಕ್ತಾರೋ, ಕತ್ತಿ ಗಿತ್ತಿ ಎಲ್ಲ ಸಿಕ್ಕಿದ್ರೆ ಅಂತ ಭಯ ಆಗ್ತಾ ಇತ್ತು. ಈ ಅಮ್ಮ ನೋಡಿದ್ರೆ ಸ್ವಲ್ಪ ಇನ್ನೊಂದು 5 ನಿಮಿಷ ಜಾಸ್ತಿ ಆಗ್ತಿದ್ರೆ ಪಕ್ಕ ಏನೋ ತಂದು ಬಿಸಾಕ್ತಿದ್ರು ಪಕ್ಕ. ಕಾಚ ಫೇಮಸ್ ಆಯ್ತಲ್ಲ, ಖುಷಿನಾ? ಕಾಚ ಫೇಮಸ್.
ಅಲ್ಲ ಎಲ್ಲಾರು ನನಗೆ ಅದು ಎಷ್ಟು ಬೈಕೊಂಡಿರ್ತಾರೋ ಕಾಚ ಹೋಗಿಲ್ಲ ಅವನು ಅಂತ. ಇಲ್ಲ ಹೋಗಿದ್ದಾರೆ ಹೋಗಿದ್ದಾರೆ. ಇದು ಕೂಡ ಸುಳ್ಳು ಹೇಳಿದೆ. ಏನಕ್ಕೆ ಗೊತ್ತಾ, ಇವಳು ಸ್ವಲ್ಪ ಸಮಾಧಾನ ಆಗ್ಲಿತ್ತ. ನಾನು ಕೂಡ ಮೊನ್ನೆ ಅಲ್ಲಿದ್ದದನ್ನು ಒಗ್ದಿದ್ದೇನೆ ಅಲ್ವಾ, ಇರ್ಲಿ ಪರವಾಗಿಲ್ಲ. ನಾನು ಸಮಾಧಾನ ಆಗ್ಲಿಕ್ಕೆ ನೀವು ಕಿಲಾಡಿ ಅಲ್ವಾ, ಆತರ ಆದ್ರೂ ನಮ್ಮಿಬ್ರನ್ನ ಪ್ರ್ಯಾಂಕ್ ಮಾಡಿದ್ರಲ್ಲ, ನಿಮ್ಮಿಬ್ರಿಗೆ ಐತೆ ರಿವೆಂಜ್ ಇರುತ್ತೆ. ಕಡಿಮೆ ಆಗ್ಲಿ ಅಂತ ನಾನು ಅದಕ್ಕೂ ಸುಮ್ನೆ ಇದು ಮಾಡಿ ಸುಮ್ನೆ ಹೇಳಿದೆ. ಹಾಗಾದ್ರೆ ನಾನ್ ಅನ್ಕೊಂಡೆ ಈ ಅಮ್ಮನ ಹೋಗ್ತಿದಾರ ಮಂಡಲ್ ಬಂತು. ಅವ್ರ ಇಷ್ಟರ ತನಕ ಕಾಸು ಇಟ್ಟೇ ಇಲ್ಲ. ಆಯ್ತೇನ್ ನಿಮ್ ಗಂಡನ್ ಕಾಚ ಯಾರು ಹೋಗಿಬಾರ್ದಾ? ಹೋಗ್ಲಿಕ್ಕೆ ಗಸ್ತಿದ ನಾನು ಹೋಗಿತ್ತೀನಿ ಅದಾದ್ಮೇಲೆ ನೀವಿಬ್ರು ಸಮಾಧಾನ ಆದ್ರಲ್ಲ, ಅಂದ್ರೆ ಜಗಳ ಆಗಿದ್ದು ಕಾಮಿಡಿ ಅಂತ ಗೊತ್ತಾಯ್ತಲ್ಲ, ಸ್ವಲ್ಪ ಖುಷಿ ಆಯ್ತು. ಅಯ್ಯಪ್ಪ ತಲೆನೋ ಬಂದ್ಬಿಡಿ. ನಾಯಿಗಳು ಕಚ್ಚಾಡ್ತಾರಲ್ಲ ಹಂಗ ಆಡ್ತೀರ ಇಬ್ರು. ಸಣ್ಣದು ಸ್ವಲ್ಪ ಗಟ್ಟಿ ವಾಯ್ಸು, ನಮ್ ದನ್ನಿನ ವಾಯ್ಸ್ ಹೆಂಗೆ ಅಂತಂದ್ರೆ ಸಣ್ಣದು ಅದೇ ನಾಯಿ ಅನ್ನೋದಲ್ಲ ಆತರ. ಜಾಸ್ತಿ ಮುಂಚೆ ಚಿಕ್ಕದಿರ್ಬೇಕಾದ್ರೆ ಅದೇ ವರ್ಡ್ ಯೂಸ್ ಮಾಡ್ತಿದ್ನ, ಅದನ್ನೇ ಕಂಟಿನ್ಯೂ ಮುಂಚೆ ಹಿಂಗೆ ಮಾಡ್ತಿದ್ದು. ಚಿಕ್ಕ ವಯಸ್ಸಲ್ಲಿ ಶಾಪ ಹಾಕ್ತಿದ್ರಾ ಎಲ್ಲರಿಗೂ ಬೈಯೋದ್ರಲ್ಲಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಫ್ಯಾಮಿಲಿಗೆಲ್ಲ ಸೆಂಡ್ ಮಾಡಿ. ಆಯ್ತು, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ ಗಾಯ್ಸ್, ನಾವಿಬ್ರು ಪ್ರ್ಯಾಂಕ್ ಆಗೋದ್ವಿ, ನಾನು ಮತ್ತೆ ಅಮ್ಮ. ಬೇಜಾರಾಗ್ತಿದೆ. ನೆಕ್ಸ್ಟ್ ನಾವಿಬ್ರು ಮಾಡೋಣ ಇವರಿಬ್ರಿಗೆ. ಎಷ್ಟು ಅಣಗಿಸ್ಕೋತಾ ಇದಾರೆ ನೋಡಿ, ನಿಮ್ಮಿಬ್ರಿಗೆ ಐತೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು